ಜಾತಿ ಪ್ರಮಾಣ ಪತ್ರಕ್ಕೆ ನಗರದ ಸಮುದಾಯ ಮನವಿ. ಅಯೋಧ್ಯ ವೈಶ್ಯ ನಾಮಧಾರಿ ನಗರದ ಸಮುದಾಯಕ್ಕೆ ಅಧಿಕೃತ ಮಾನ್ಯತೆ ನೀಡಿ ಜಾತಿ ಪ್ರಮಾಣ ಪತ್ರ ವಿತರಿಸುವಂತೆ ಒತ್ತಾಯಿಸಿ ಸಮುದಾಯದ ನೂರಾರು ಜನ ನಗರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕಾಲ್ನಡಿಗೆ ಜಾಥಾ ನಡೆಸಿ ಅಪರ ಜಿಲ್ಲಾಧಿಕಾರಿ ಮಂಗಳ ಅವರಿಗೆ ಸೋಮವಾರ ಮನವಿ ಸಲ್ಲಿಸಿದರು. ಅಯೋಧ್ಯ ವೈಶ್ಯ ನಾಮಧಾರಿ ನಗರದ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕು ಎಂಬುದು ಹಲವು ವರ್ಷಗಳ ಬೇಡಿಕೆಯಾಗಿದೆ. ಮೊದಲಿನಿಂದಲೂ ಮನವಿ ನೀಡುವುದು ಹೋರಾಟ ಮಾಡಿಕೊಂಡೇ ಬರಲಾಗುತ್ತಿದೆ. ಆದರೆ ಸ್ಪಂದನೆ ಮಾತ್ರ ಸಿಗುತ್ತಿಲ್ಲ ಎಂದು ಸಮುದಾಯದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ನಾಮಧಾರಿ ಎಂಬ ಹೆಸರಿನಲ್ಲಿ ಹಲವು ದಶಕಗಳಿಂದ ಶಾಲಾ ದಾಖಲೆ, ಆದಾಯ ದಾಖಲೆಗಳಲ್ಲಿ ಸೇರಿದಂತೆ ವಿವಿಧ ದಾಖಲೆಗಳಲ್ಲಿ ನಮೂದಿಸಲಾಗಿದೆ. ಈ ಹೆಸರುಗಳಲ್ಲಿ ಇರುವ ವ್ಯತ್ಯಾಸಗಳಿಂದ ಇತ್ತೀಚಿನ ದಿನದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಎಲ್ಲ ಹೆಸರುಗಳು ಒಂದೇ ಸಮುದಾಯ ಸೂಚಿಸುತ್ತವೆ. ವರ್ಗದವರು ಜಾತಿಯನ್ನ ಅಧಿಕೃತ ಗೆಜೆಟ್ ಪಟ್ಟಿಯಲ್ಲಿ ಸರ್ಕಾರ ಸೇರಿಸದಿರುವುದರಿಂದ ಪ್ರಮಾಣ ಪತ್ರ ಪಡೆಯಲು ಕಷ್ಟವಾಗುತ್ತಿದೆ ಎಂದರು. ನೆರೆಯ ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ಸಮುದಾಯದವರು 2A ವರ್ಗದ ಸವಲತ್ತು ಪಡೆಯುತ್ತಿದ್ದಾರೆ. ರಾಜ್ಯದಾದ್ಯಂತ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಮುದಾಯದವರು ಜಾತಿ ಪ್ರಮಾಣ ಪತ್ರ ಸಿಗದೆ ಪರದಾಡುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಎಸ್ಎ ರಾಮ್ ಪ್ರಕಾಶ್, ವೆಂಕಟೇಶ್, ಆನಂದಪ್ಪ, ಜನಾರ್ದನ್ ಮತ್ತಿತರರು ಹಾಜರಿದ್ದರು. ವರದಿ ಅಂಚೆ ವಿಜಯ್, ಕೋಲಾರ. ಈ ಬೇಸಿಗೆನಲ್ಲಿ ಯಾರು ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ. ಯಾರೋ ಹಿರಿಯರು ಯುವಕರಾಗಿರ್ಬೋದು ಏನೋ ಮೆಸೇಜ್ ಕೊಟ್ಟು ನಾವು ಹೋಗ್ಬೇಕು. ಯಾಕಂದ್ರೆ ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷ ನಾವು ಇದೇ ದೇಶದಲ್ಲಿ ವಾಸ ಮಾಡ್ತಿದ್ದೀವಿ. ಎಲ್ಲರಂತಾನೆ ಜೀವನ ನಡೆಸ್ತಾ ಇದೀವಿ. ನಾವು ಹೊಟ್ಟೆ ಮಾಡಿಲ್ಲ. ನಮ್ಮ ಇಡೀ ಸಮುದಾಯನ ಆಚೆ ನಿಲ್ಲಿಸಿ ಪಾಠ ಮಾಡ್ತಲ್ವಾ, ನಮ್ಮನ್ನ ಎಲ್ಲೂ ಒಳಗಡೆ ಬರೋದಕ್ಕೆ ಬಿಡ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನನ ರಚನೆ ಮಾಡಿಕೊಟ್ಟು ಪ್ರತಿ ನಮ್ಮ ದೇಶದ ಪ್ರಜೆ ಆಗ್ಬೋದು, ಯಾರಾದ್ರೂ ಆಗ್ಬೋದು, ಅವರು ಒಂದು ಸ್ವಾಭಿಮಾನವಾಗಿ ಗೌರವವಾಗಿ ಬದುಕುವಂತ ಹಕ್ಕನ್ನ ಪಡ್ಕೊಂಡಿರ್ತಾರೆ ಅಂತ ದೇಶದ ಪ್ರತಿ ಪ್ರಜೆಗೂ ಕೊಟ್ಟಿದ್ದಾರೆ. ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ಹೇಳೋ ಪ್ರಕಾರ ಅನುಚ್ಛೇದ 14 ನಮ್ಮ ಭಾರತದ ಪ್ರತಿ ಪ್ರಜೆಗೂ ಸಮಾನ. ಮೇಡಮ್ ಕಾಣಿಸಿ ಸ್ವಲ್ಪ ಹಿಂದೆ ಬಾಣ. ವೈಶ್ಯ ನಾಮಧಾರಿ ನಗರದ ಸಮುದಾಯಕ್ಕೆ ಅಧಿಕೃತ ಮಾನ್ಯತೆ ನೀಡಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡುವ ಕುರಿತು ಹಾಗೂ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಪರಿಣಾಮ ಕುರಿತು ಮನವಿ. ಮಾನ್ಯರೇ, ನಾವು ಅಯೋಧ್ಯ ವೈಶ್ಯ ನಾಮಧಾರಿ ನಗರದ ಸಮುದಾಯದ ಸದಸ್ಯರು ನಮ್ಮ ಸಮುದಾಯವನ್ನು ಹಲವು ವರ್ಷಗಳಿಂದ ಕಾಡುತ್ತಿರುವ ಗಂಭೀರ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ತುರ್ತು ಮತ್ತು ದಯಾಪೂರ್ವಕ ಹಸ್ತಕ್ಷೇಪವನ್ನು ವಿನಮ್ರವಾಗಿ ಕೋರುತ್ತೇವೆ. ಆರಂಭದಲ್ಲೇ ನಮೂದಿಸಲು ಹೋರಾಟ ಸರ್, ನಮ್ಮ ಒಂದು ಜನಾಂಗದ ಹೆಸರು ಬಂದ್ಬಿಟ್ಟು ನಾಮಧಾರಿ ನಗರ್ತ, ಅಂದ್ರೆ ಅಯೋಧ್ಯ ವೈಶ್ಯ ನಾಮಧಾರಿ ನಗರ್ತ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಜನಾಂಗದ ಒಂದು ಕುಲದ ಹೆಸರು. ಸೊ ನಾವು ಸಾಕಷ್ಟು ಹಳೆ ಸ್ವಾತಂತ್ರ್ಯ ಬಂದ ಅವತ್ತಿಂದ ನಾವು ನಗರ್ತ, ನಾಮಧಾರಿ ನಗರ್ತ ಅಂತ ಈ ತರ ಎಲ್ಲ ಹೆಸರುಗಳಲ್ಲಿ ಶಾಲಾ ದಾಖಲೆಗಳಲ್ಲಿ ಬರ್ಸ್ಕೊಂಡಿದ್ದೀವಿ. ಬಟ್ ನಮ್ಮ ಸರ್ಕಾರ ಇದುವರೆಗೂ ಪ್ರತಿಯೊಬ್ಬರಿಗೂ ಜಾತಿ ಪ್ರಮಾಣ ಪತ್ರ ಕೊಟ್ಟೈತೆ, ಬಟ್ ನಮಗ್ ಜಾತಿ ಪ್ರಮಾಣ ಪತ್ರ ಕೊಟ್ಟಿಲ್ಲ. ನಾವೇನ್ ತಪ್ಪು ಮಾಡಿದೀವಿ ಅನ್ನೋದು ಬಿಟ್ಟು ತುಂಬಾ ನಮ್ಮ ಒಂದು ಕುಟುಂಬಗಳೆಲ್ಲರೂ ರೈತ ಕುಟುಂಬಗಳೇನ್ವೆ ಪ್ರತಿದಿನ ಬೆಳಿಗ್ಗೆ ಇದ್ರೆ ಸಂಜೆವರೆಗೂ ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡಿ ನಮ್ಮ ಮಕ್ಕಳನ್ನ ಓದಿಸ್ತಿದ್ದಾರೆ. ಸೊ ಇವತ್ತಿನ ಸರ್ಕಾರ ಏನ್ ಮಾಡೈತಂದ್ರೆ ಪ್ರತಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೂ ಅಲ್ಲೊಂದು ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಬಟ್ ನಮ್ಮ ವರ್ಗಕ್ಕೆ ಇಲ್ಲಿವರೆಗೂ ಸಹ ಒಂದು ಜಾತಿ ಪ್ರಮಾಣ ಪತ್ರ ಅನ್ನೋದೇ ಕೊಟ್ಟಿಲ್ಲ. ಇಡೀ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಜನರ ಹತ್ರನೂ ಒಂದೊಂದು ಜಾತಿ ಕೊಟ್ಟಿದ್ದಾರೆ. ನಮ್ಮನ್ನ ಬಿಲೋ ಪ್ರಾವರ್ಟಿ ಲೈನ್ ಅಂತ ಹೇಳ್ಬಿಟ್ಟು ಗುರುತಿಸಿದ್ದಾರೆ ನಮ್ಮ ಸರ್ಕಾರ. ಆದ್ರೆ ಇದುವರೆಗೂ ಇವ್ರು ಇಂಥ ಜಾತಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇಲ್ಲ ಸರ್. ನಾವು ನಮ್ಮ ದೇಶದಲ್ಲೇ ವಾಸ ಮಾಡ್ತಿದೀವಿ ತಾನೆ. ಆದ್ರೆ ಆಂಧ್ರ ಮತ್ತೆ ಕರ್ನಾಟಕ, ಆಂಧ್ರ ಮತ್ತೆ ತಮಿಳುನಾಡು ಏನಿದೆಯೋ ಅಲ್ಲಿ ನಮ್ಮ ಕುಲದವರೇ, ನಮ್ಮ ವರ್ಗದವರೇ ಅನ್ಸೋಗಿದೀವಿ. ಈಗ ನಾವು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲಿ ನಾವಿದ್ರೆ ಇನ್ನು ಮಿಕ್ಕದವರೆಲ್ಲ ತಮಿಳುನಾಡು, ಆಂಧ್ರದಲ್ಲಿ ಇದ್ದಾರೆ. ಸೊ ಅಲ್ಲಿನವ್ರಿಗೆ ಎಲ್ಲರಿಗೂ ಇವ್ರು ಇಂಥ ಜಾತಿಯವರು ಮತ್ತೆ ಇವರು ಹಿಂದುಳಿದ ವರ್ಗ 2A ಅಂಡರಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಕೊಟ್ಟಿದ್ದಾರೆ. 1985ರಿಂದನೇ ಅವ್ರಿಗೆ ಇಂಥ ಒಂದು ಜಾತಿ ಆ ಸರ್ಕಾರದಲ್ಲಿ ಏನೆಲ್ಲ ಬೇಕು ಎಲ್ಲಾ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಿದ್ದಾರೆ.
ನಮ್ಮ ಕರ್ನಾಟಕದಲ್ಲಿರುವಂತ ಜನಸಂಖ್ಯೆನ ನಮ್ಮ ಸರ್ಕಾರ ಇಲ್ಲಿವರೆಗೂ ಪರಿಗಣಿಸಿಲ್ಲ. ಇವ್ರು ಇಂತ ನಮ್ಮ ಹತ್ರ ನಾವ್ ಯಾರ ಹತ್ರ ಆದ್ರೂ ನಗರ್ತ ಅನ್ನೋ ಜಾತಿನ ಹೇಳ್ತೀವಿ. ಎಲ್ಲರೂ ನಮ್ಮ ಹತ್ರ ಏನ್ ಕೇಳ್ತಾರಂದ್ರೆ ಯಾರ ನಗರ್ತ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಪ್ರತಿ ನಾವು ಏನು ಶಾಲಾ ಹಂತದಿಂದ ಕಾಲೇಜ್ ಮಟ್ಟದವರೆಗೂ ಓದಿದೀವೋ, ಸೊ ಪ್ರತಿ ಹತ್ರ ನಾನು ಒಬ್ಬ ಮಾತ್ರ ಇರ್ತೀನಿ, ಉಳಿದವರೆಲ್ಲ ಬೇರೆ ಕಮ್ಯುನಿಟೀಸ್ ಇರ್ತಾರೆ. ನನಗೊಬ್ಬನಿಗೆ ಮಾತ್ರ ಮೀಸಲಾತಿ ಇರಲ್ಲ. ನಾನು ಹೆಚ್ಚಿಗೆ ಮೀಸಲಾತಿ ಕೇಳಲ್ಲ, ಜಸ್ಟ್ ನಮ್ಗೊಂದು ಜಾತಿ ಪ್ರಮಾಣ ಪತ್ರ ಕೊಡ್ರಿ. ಇಂಥ ಒಂದು ವರ್ಗ, ನಾವು ತುಂಬಾ ಹಿಂದುಳಿದ ವರ್ಗದವರು, ರೈತ ಕುಟುಂಬದವರು, ನಮ್ಮಲ್ಲೂ ಸಾಕಷ್ಟು ಹೆಣ್ಮಕ್ಳು ಸಾಕಷ್ಟು ಓದೋದಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಿದ್ದಾರೆ. ಆದ್ರೆ SSLC PUC ಆಗಿದ ತಕ್ಷಣ ಪ್ರತಿ ಹಂತದಲ್ಲೂ ಒಂದಷ್ಟು ಫೀಸಸ್ ಕಟ್ಟಬೇಕಾಗುತ್ತೆ. ತುಂಬಾ ಸಾವಿರ ರೂಪಾಯಿ ಫೀಸ್ ಇರುತ್ತೆ. ಅದೇ ಏನಾದ್ರೂ ಮೀಸಲಾತಿ ಒಂದು ಜಾತಿ ಪ್ರಮಾಣ ಪತ್ರ ಇದ್ರೆ ರಿಸರ್ವೇಶನ್ ಸಿಗುತ್ತೆ. ನಮ್ಮ ಕಮ್ಯುನಿಟಿಗೆ ಎಂತ ಅನ್ಯಾಯ ಮಾಡ್ತಿದ್ದಾರೆ ನಮ್ಮ ಸರ್ಕಾರ. ನಮ್ಮನ್ನ ಹಾಸ್ಟೆಲ್ ಒಳಗೆ ಸೇರಿಸ್ತಿಲ್ಲ ಸರ್. ಸರ್ ಸುಮಾರು 40-50 ವರ್ಷದಿಂದ ಪ್ರತಿ ಸರ್ಕಾರದ ಹತ್ರ ಹೋಗ್ತಾ ಇದೀವಿ, ಪ್ರತಿಯೊಬ್ಬರ ಹತ್ರನೂ ಕೇಳ್ತಾ ಇದೀವಿ. ನಮ್ಮ ಶಾಸಕರಾಗ್ಬೋದು, ನಮ್ಮ ತಹಶೀಲ್ದಾರ್ ಆಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ಎಲ್ಲರ ಹತ್ರನೂ ಮನವಿ ಕೊಡ್ತಾನೆ ಇದೀವಿ. ಬಟ್ ಯಾರೊಬ್ರು ನಮ್ಮನ್ನ ಪರಿಗಣಿಸ್ತಾನೆ ಇಲ್ಲ. ಅಲ್ಲ, ನಿಮ್ ಪರವಾಗಿ ನಮ್ಮಲ್ಲಿ ಯಾರು ಸಹ MLA MP ಅನ್ನೋರು ಯಾರು ಸಹ ಇಲ್ಲ. ಮತ್ತೆ ಯಾರು ಸಹ IAS IPS KS ಈ ತರ ಒಂದು ಉನ್ನತ ಹುದ್ದೆಗಳನ್ನ ಅಲಂಕರಿಸಿಲ್ಲ. ನಾವೆಲ್ಲ ರೈತಾಪಿ ವರ್ಗದವರಾಗಿರೋದಕ್ಕೋಸ್ಕರ ಅವತ್ತಿಂದ ನಾವು ವ್ಯವಸಾಯ ಮಾಡ್ಕೊಂಡೇ ಬದುಕಿದ್ದೀವಿ. ಸೊ ನಮ್ಮಲ್ಲಿ ಯಾರೊಮ್ಮೆ ಮುಂದೆ ಹೋಗಿದ್ದೆ ನಮ್ಮ ಸಮಸ್ಯೆ ಆಗೈತೆ. ಸರ್ಕಾರನು ಇವ್ರು ತುಂಬಾ ಕೇವಲ ಕಡಿಮೆ ಇದಾರಲ್ವಾ, ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಒಟ್ಟು ಎಷ್ಟು ಇದೆ ಸರ್, ನಾವೇ ಒಂದು 25,000-30,000 ಸಾವಿರ ಜನ ನಾವು ಬರೀ 4 ಜಿಲ್ಲೆನಲ್ಲೇ ಇದ್ದೀವಿ. ಕೋಲಾರ, ಒಂದು ಚಿಕ್ಕಬಳ್ಳಾಪುರ, ಬೆಂಗಳೂರು, ಬೆಂಗಳೂರು ಉಳಿದಂತೆ ಬೇರೆ ಬೇರೆ ಕಡೆ ಮೈಸೂರೆಲ್ಲ ನಾವು ಅಲ್ಲಲ್ಲಿ ಹಂಚ್ಕೊಂಡು ಹೋಗಿದ್ದೀವಿ. ಬಟ್ 4 ಡಿಸ್ಟಿಕ್ ಅಲ್ಲಿ ಮೆಜಾರಿಟಿ ಆಗಿದ್ದೀವಿ. ಎಂತ ಒಂದು ಶೋಷಣೆ ನಮ್ಮ ಸರ್ಕಾರ ನಮ್ಮನ್ನ ಮಾಡ್ತಾ ಇದೆಯಪ್ಪ ಅಂದ್ರೆ, ಹಾಸ್ಟೆಲ್ ಒಳಗೆ ಹೋದ್ರೆ ನಮ್ಮನ್ನ ಸೇರ್ಸೋದಿಲ್ಲ ಸರ್, ನೀವು ಆಚೆ ಇರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ನಾವು ಆಚೆ ಇರ್ಬೇಕಂದ್ರೆ ನಾವು ರ್ಯಾಂಕ್ ಸ್ಟೂಡೆಂಟ್ಸ್. ಈಗ ಪ್ರತಿ ಇದ್ರ ಹತ್ರ ಓದಿ ಬೇರೆ ಮಕ್ಕಳ ತರನೇ ನಾವು ಸಹ ಚೆನ್ನಾಗಿ ಓದಿದ್ದೀವಿ, ಅವ್ರಿಗಿಂತ ಹೆಚ್ಚಿನ ಮಾರ್ಕ್ಸ್ ತಗೊಂಡಿದ್ದೀವಿ. ನಮ್ಗೆ ತುಂಬಾ ದೂರದಲ್ಲಿ ಹೋಗ್ಬಿಟ್ಟು ನಮ್ಗೆ ಹಾಸ್ಟೆಲ್ ಕೊಡ್ರಿ ಅಂದ್ಬಿಟ್ರೆ ನೀವು ಆಚೆ ಇರ್ರಿ, ನಿಮ್ಮನ್ನ ಒಳಗೆ ಸೇರ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ನೀವು ನಮ್ದು ಶಾಂತಿಯುತ ಹೋರಾಟ. ಯಾಕೆಂದ್ರೆ ನಾವು ಇದುವರೆಗೂ ಬಂದಿರತಕ್ಕಂತ ಎಲ್ಲಾ ಸರ್ಕಾರಗಳು ಕೂಡ ಮೆಮೊರೇಂಡಮ್ ಕೊಟ್ಟು ಸಾಕಾಗಿದೆ. ನಮ್ಮ ಹೆಣ್ಮಕ್ಳಾಗ್ಬೋದು, ಮಹಿಳೆಯರಾಗ್ಬೋದು, ಪುರುಷರಿಗಾಗ್ಬೋದು, ಯಾವುದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಮನೆ ಬೇಕು ಅಂದ್ರೂ ಕೂಡ ನಮ್ಮನ್ನು ಯಾರು ಗುರುಸೋರಿಲ್ಲ. ನಮ್ಮಲ್ಲಿ ತೀರಾ ಹಿಂದುಳಿದಿರತಕ್ಕಂತ ಜನಾಂಗ ಆಗಿರೋದ್ರಿಂದ ನಮಗೆ ಎಲ್ಲ ಸೌಲಭ್ಯಗಳು ಸರ್ಕಾರದಿಂದ ಬೇಕು ಅಂತೇಳಿ ಕೇಳಿ ಸಾಕಾಯಿತು. ನಮ್ಮ ಶಾಸಕರನ್ನ ಆಯಾ ತಾಲೂಕುಗಳಲ್ಲಿರ್ತಕ್ಕಂಥ ಶಾಸಕರ ಹತ್ರ ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಇವಾಗ ಮನವಿ ಕೊಡೋಕೆ ಹೋಗ್ತಾ ಇದೀವಿ. ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಮನವಿ ಕೊಟ್ಟಿದ್ದೀವಿ. ಯಾರು ನಮ್ಮ ಕಡೆ ಕಣ್ಣೆತ್ತಿ ನೋಡದೇ ಇರೋದ್ರಿಂದ ಇವತ್ತು ನಾವು ಬೀದಿಗೆ ಬಂದು ಮೌನವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮತ್ತೊಮ್ಮೆ ನಾವು ಮನವಿಯನ್ನ ಕೊಡ್ತೀವಿ. ಅದಕ್ಕೂ ಅವರು ಕಿವಿಗೊಡ್ಲಿಲ್ಲ ಅಂತಂದ್ರೆ ನಾವು ರಾಜ್ಯ ಮಟ್ಟಕ್ಕೂ ಇದೇ ನಮ್ಮ ಸಮುದಾಯ ಹೋಗೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಈ ಮೂಲಕ ಇದುವರೆಗೂ ಕೂಡ ನಮ್ಮನ್ನ ಸಾಮಾನ್ಯ ವರ್ಗದಲ್ಲೇ ಇಟ್ಟಿದ್ದಾರೆ. ಸರ್ಕಾರದಲ್ಲಿ 2,100 ಜಾತಿಗಳಿದೆ. 2,100 ಜಾತಿಗಳಲ್ಲಿ ನಾವು ಹೋರಾಟವನ್ನು ಮಾಡಿಕೊಂಡು ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಿ ಆಗ್ಲೇ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು, ನಾವು ಯಾವುದು IPS ಆಗಲಿ, IAS ಆಗಲಿ, KAS ಆಗಲಿ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ನಮ್ಗಲ್ಲಿ ಸೌಲಭ್ಯಗಳು ಇಲ್ಲ. ನಮ್ಮಲ್ಲಿ PUC ಹೋಗ್ತಕ್ಕಂಥ ಹೆಣ್ಮಕ್ಳು ಅಲ್ಲಿಗೆ ಮಟ್ಟುಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ಹಂತಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಆರ್ಥಿಕವಾಗಿ ಸಬಲರಿಲ್ಲ, ಫೀಸ್ ಕಟ್ಟಕ್ಕಾಗಲ್ಲ. ಸದ್ಯಕ್ಕೆ ಯಾವ ಜನ ಇದು ಕೊಟ್ಟಿದ್ದಾರೆ? ನಾವು GM ಇದೀವಿ ಸರ್. ನಿಮ್ಮ ಬೇಡಿಕೆ ನಮ್ಮ ಬೇಡಿಕೆ ನಮಗೆ ಪ್ರವರ್ಗ 2A ಕೊಡಿ. ಯಾಕಂದ್ರೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ತಮಿಳುನಾಡು ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ಅಲ್ಲಿ ಬೇರಿ ಚಟ್ಟಿ ಮತ್ತು ನಗರಂ ಅಂತೇಳಿ ಗುರುತಿಸಿ 2A ಪ್ರವರ್ಗದಲ್ಲಿ ಅವ್ರನ್ನ ಕೊಟ್ಟಿದ್ದಾರೆ. ನಾವೆಲ್ಲ ರಕ್ತ ಸಂಬಂಧಿಗಳಾಗಿದ್ದೀವಿ, ಮದುವೆಗಳಾಗಿದ್ದೀವಿ. ಆ ಇಡೀ ಇಂಡಿಯಾಗೆಲ್ಲ ಒಂದೇ ಕಾನ್ಸ್ಟಿಟ್ಯೂಷನ್ ಇರೋದು. ಆ ಇಂಡಿಯಾಗೆಲ್ಲ ಒಂದೇ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಲ್ಲೊಂದು ವಿಭಾಗ ಇಲ್ಲೊಂದು ವಿಭಾಗ ಮಾಡೋದು ಬೇಡ. ಅವರು ಯಾವ ರೀತಿ ಗುರುತಿಸಿದ್ರೋ ನಮ್ಮ ಕರ್ನಾಟಕ ಸರ್ಕಾರ ಕೂಡ ನಮ್ಮನ್ನ ಆತರ ಗುರುತಿಸಿ ನಮಗೆ 2A ವರ್ಗಕ್ಕೆ ಮೀಸಲು ಕೊಡಬೇಕು ಅಂತ ನಾವು ಈ ಮೂಲಕ ನಿಮ್ಮ ಮುಖಾಲಂಗ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ನನ್ನ ಹೆಸರು SA ರಾಮಪ್ರಕಾಶ್. ಇಲ್ಲಿ ನಾವು ಕೋಲಾರ ಡಿಸ್ಟ್ರಿಕ್ಟ್ ನಾಮದಾರಿ ನಗರ್ತ ಫೌಂಡೇಶನ್ ಗೌರವಾಧ್ಯಕ್ಷ ಆಗಿದ್ದೀವಿ. ಇಲ್ಲ, ಅದು ಬೇರೆ. ಇಲ್ಲಿ ನಮ್ಮದೇ ಒಂದು ಪಂಗಡದ ಒಂದಿದೆ. ಇದರಲ್ಲಿ ನಮ್ಮ ಸ್ನೇಹಿತರುಗಳಿಬ್ಬರು ಹೇಳಿದರು, ಏನೋ ವೆಂಕಟೇಶ್ ಅವರು ಇವರು ಹೇಳಿದರು. ಹಾಗಾಗಿ ಇದು ಹೋರಾಟ ಇಲ್ಲಿವರೆಗೂ ಏನು ಮಾಡಿದ್ವಿ ಅಂತ ತಾವು ಕೇಳಿದ್ವಿ. ನಮ್ಮವ್ರು ಇಲ್ಲಿವರೆಗೂ ಏನು ಕೂಲಿ ನಾಲಿ ಮಾಡ್ಕೊಂಡು ಹಳ್ಳಿಯಲ್ಲಿ ಅವರವ್ರ ಪಾಡಿಗಿದ್ದು ಹೋಗಿದ್ರು. ಈ ಸ್ಕೂಲ್ ಸರ್ಟಿಫಿಕೇಟಲ್ಲಿ ಏನು ಕೊಡ್ತಾರೆ ಟೀಚರ್ಸ್, ಆ ಸರ್ಟಿಫಿಕೇಟ್ ಮೇಲೆ ಜನರಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ತಿಳುವಳಿಕೆ ಅನ್ನೋದಿಲ್ಲ. ಅವ್ರು ಹೇಳಿದಾಗೆ ಒಬ್ಬ KS ಆಫೀಸರ್ಸ್ ಇಲ್ಲ, ಒಬ್ಬ IAS ಆಫೀಸರ್ಸ್ ಇಲ್ಲ, IPS ಆಫೀಸರ್ಸ್ ಇಲ್ಲ, ಒಬ್ಬ MLA ಇಲ್ಲ, ಒಬ್ಬ ಮೆಂಬರ್ ಇಲ್ಲ. ಈ ಮಟ್ಟದಲ್ಲಿ ನಾವು ಅಲ್ಪರಲ್ಲಿ ಅಲ್ಪಸಂಖ್ಯಾತರಾಗಿದ್ವಿ. ಈಗ ನಮಗೆ ಸರ್ಕಾರ ನಮ್ಮನ್ನು ಗುರುತು ಮಾಡಿ ನಮ್ಮ ಬೇಡಿಕೆ ಈಡೇರಬೇಕು ಅನ್ನೋದು ನಮ್ಮ ಮೌನ ಮೆರವಣಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗ ಇದು ಫಸ್ಟ್ ವರ್ಗ ಕೊಡಬೇಕು ಅಂತ 2A ಕೊಡಬೇಕು ಅಂತ ನಮ್ಮ ಒತ್ತಾಯ.